ದಿವ್ಯ ಬುದ್ಧಿ ನೇತ್ರವು ಪರಮಧಾಮದಲ್ಲಿ ಜ್ಞಾನ ಸೂರ್ಯನನ್ನು ನೋಡುತ್ತಿದೆ. ಸ್ಥೂಲ ಕಣ್ಣುಗಳೆಲ್ಲ ಜಾಗೃತ, ಓಪನ್ ಆಗಿದೆ. ಎದುರುಗಡೆ ಬಾಪ್ದಾದಾರವರನ್ನೇ ನೋಡುತ್ತಿವೆ ಸ್ಥೂಲ ಕಣ್ಣುಗಳು. ದಿವ್ಯ ನೇತ್ರ ಮಾತ್ರ ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದೆ. ಜ್ಞಾನ ಸೂರ್ಯ ಹೇಗಿದ್ದಾರೆ? ಮಹಾಜ್ಯೋತಿ, ಜಾಗಂತಿ ಜ್ಯೋತಿ, ಪರಮ ಜ್ಯೋತಿ, ಶಿವ ಪರಮಾತ್ಮ ಜಗಮಗಿಸುತ್ತಿದ್ದಾರೆ. ದಿವ್ಯ ನೇತ್ರದಿಂದ ಮನಸ್ಸು ಬುದ್ಧಿಗೆ ಮಾಲೀಕನಾನಾತ್ಮ ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಅಂಟಿಕೊಂಡಿದೆ. ಅವರನ್ನ ಅಂತರ್ಚಕ್ಷುಗಳಿಂದ ನೋಡುತ್ತಿದೆ ಜ್ಞಾನ ಸೂರ್ಯ ಹೃದಯ ರಾಮ. ಹೃದಯದಲ್ಲಿ ಒಬ್ಬ ಶಿವ ಬಾಬಾ, ಬೇರೆ ಯಾರು ಇಲ್ಲ. ಒಬ್ಬ ಶಿವ ಬಾಬಾ, ಬೇರೆ ಯಾರು ಇಲ್ಲ. ಒಬ್ಬ ಶಿವ ಬಾಬಾ, ಬೇರೆ ಯಾರು ಇಲ್ಲ. ಇದರ ಅಭ್ಯಾಸ ಮಾಡಲಿಕ್ಕೆ ಉಪರಾಮಾವಸ್ಥೆಯ ಪುರುಷಾರ್ಥವನ್ನು ಮಾಡಬೇಕು. ಉಪರಾಮಾವಸ್ಥೆ ಅಂದರೆ ಶರೀರದಿಂದ ಭಿನ್ನ, ಪರಮಾತ್ಮನಿಗೆ ಪ್ರಿಯನಾಗಿ ಶರೀರದಿಂದ ನ್ಯಾರ ಪರಮಾತ್ಮನಿಗೆ ಪ್ರಿಯನಾಗಿ ಅವನ ಹತ್ತಿರ ಕುಳಿತುಕೊಂಡಿದ್ದೇನೆ. ಉಪರಾಮಾವಸ್ಥೆ ನ್ಯಾರಾ ಅವಸ್ಥೆ, ನ್ಯಾರಾತನ. ನಿರಂತರ ನನ್ನ ಬುದ್ಧಿಯಲ್ಲಿ ಒಂದೇ ಧುನ್ನಿದೆ. ವಾಪಸ್ ಘರ್ ಜಾನಾ ಹೇ, ವಾಪಸ್ ಘರ್ ಜಾನಾ ಹೇ, ವಾಪಸ್ ಘರ್ ಜಾನಾ ಹೇ. ನಾನಾತ್ಮ ಈ ಧುನ್ನಲ್ಲಿದ್ದೇನೆ, ಪರಮಧಾಮಕ್ಕೆ ಬಂದಿದ್ದೇನೆ. ನನ್ನ ಮನೆಗೆ ಬಂದಿದ್ದೇನೆ, ನನ್ನ ಮನೆಗೆ ಬಂದಿದ್ದೇನೆ, ನನ್ನ ಮನೆಗೆ ಬಂದಿದ್ದೇನೆ, ಪರಮಧಾಮಕ್ಕೆ ಬಂದಿದ್ದೇನೆ, ಪರಮಧಾಮಕ್ಕೆ ಬಂದಿದ್ದೇನೆ. ನನ್ನ ನಿಜ ಮನೆಯಲ್ಲಿದ್ದೇನೆ, ನನ್ನ ನಿಜ ಮನೆಯಲ್ಲಿದ್ದೇನೆ. ನಾನಾತ್ಮ, ನಾನಾತ್ಮ ಬಿಂದು. ನಾನಾತ್ಮ ಬಿಂದು ಶಿವ ಪರಮಾತ್ಮ ನನ್ನ ತಂದೆಯಾಗಿದ್ದಾರೆ. ಒಬ್ಬ ಶಿವ ಬಾಬಾ ಬಿಟ್ಟರೆ ಬೇರೆ ಯಾರು ಇಲ್ಲ ಎಂಬುವ ಸ್ಮೃತಿ ಸ್ಥಿರವಾಗಿದೆ. ನಾನಾತ್ಮ, ನಾನಾತ್ಮ, ನಾನಾತ್ಮ ಸ್ಮೃತಿ ಸ್ಥಿರವಾಗಿದೆ. ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರು ಇಲ್ಲ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ, ಶ್ರೇಷ್ಠ ಆತ್ಮನಾಗಿದ್ದೇನೆ. ಅಶರೀರಿ ಆಗಿದ್ದೇನೆ, ಅಶರೀರಿ ಆಗಿದ್ದೇನೆ, ಅಶರೀರಿ ಆಗಿದ್ದೇನೆ, ಅಶರೀರಿ ಆಗಿದ್ದೇನೆ. ನಾನಾತ್ಮ ಅಶರೀರಿ, ಅಶರೀರಿ, ಅಶರೀರಿ. ಅಶರೀರಿ ಅವಸ್ಥೆಯ ಪ್ರಾಕ್ಟಿಕಲ್ ಅಭ್ಯಾಸವನ್ನು ಬಹಳ ಕಾಲದವರೆಗೂ ಮಾಡಿದರೆ
ಕರ್ಮಾತೀತ ಅವಸ್ಥೆಯನ್ನು ಪಡೆಯಲು ಸಾಧ್ಯ ಎಂದು ಅಪ್ಪಾಜಿ ಹೇಳಿದ್ದಾರೆ, ಪರಮಾತ್ಮ ಹೇಳಿದ್ದಾರೆ. ಕರ್ಮಾತೀತ ಪ್ರಾಕ್ಟಿಕಲ್ ಅವಸ್ಥೆಯನ್ನು ಹೊಂದಬೇಕಂದ್ರೆ ಅಶರೀರಿಯ ಬಹಳ ಕಾಲದ ಅಭ್ಯಾಸ ಬೇಕು ಮಗು, ಬಹಳ ಕಾಲದ ಅಭ್ಯಾಸ ಬೇಕು, ಬಹಳ ಕಾಲದ ಅಭ್ಯಾಸ ಬೇಕು. ನಾನು ಆತ್ಮ ಅಶರೀರಿ, ದೇಹದಿಂದ ಭಿನ್ನ, ಪರಮಾತ್ಮನಿಗೆ ಪ್ರಿಯನಾಗಿ ಒಬ್ಬ ಶಿವ ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂಬ ಸ್ಮೃತಿಯಲ್ಲಿ ಸ್ಥಿತನಾಗಿದ್ದೇನೆ. ಅಶರೀರಿಯಾಗಿ, 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 ಬಿಂದು ಆಗಿ, ಬಿಂದು ಆಗಿ. ಎಲ್ಲ ಮಕ್ಕಳು ಮನಾಭಾವಸ್ಥೆಯಲ್ಲಿ ಅಶರೀರಿಯಾಗಿ, ಅಂದರೆ ದೇಹದ ಭಾನದಿಂದ ಭಿನ್ನ, ಅಶರೀರಿ ಪವಿತ್ರ ಆತ್ಮ ಪರಮಾತ್ಮ ಪ್ರೇಮದ ಬಣ್ಣದಲ್ಲಿ ರಂಗಿತನಾಗಿದ್ದೇನೆ. ಅವರ ಬಣ್ಣ, ಪ್ರೇಮದ ಬಣ್ಣದ ರಂಗಿನಲ್ಲಿ ರಂಗೀತನಾಗಿದ್ದೇನೆ. ಅಶರೀರಿ ಪವಿತ್ರ ಆತ್ಮನಾಗಿದ್ದೇನೆ, ಪವಿತ್ರ ಆತ್ಮನಾಗಿದ್ದೇನೆ. ಪ್ರಾಕ್ಟಿಕಲ್ ಅವಸ್ಥೆಗೆ ಬನ್ನಿ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಅಶರೀರಿಯಾಗಿ ಕುಳಿತುಕೊಳ್ಳಿ. ಶರೀರವನ್ನು ಮರೆತು ಮಧುರ ಸ್ಮೃತಿಯಲ್ಲಿ ನಾಮರೂಪವಿಲ್ಲ. ಹೃದಯ ಪರಮಾತ್ಮನೊಂದಿಗೆ ಜೋಡಿದೆ, ಚಿತ್ತ ಪರಮಾತ್ಮನೊಂದಿಗೆ ಜೋಡಿದೆ. ಕೇವಲ ಶಿವ ಬಾಬಾ, ಶಿವ ಬಾಬಾ, ಶಿವ ಬಾಬಾ. ಒಬ್ಬ ಶಿವ ಬಾಬಾ, ಬೇರೆ ಯಾರಿಲ್ಲ, ಅವರೊಂದಿಗೆ ಜೋಡಿದೆ. ನನ್ನ ಹೃದಯ ಹೃದಯೇಶ್ವರನೊಂದಿಗೆ ಜೋಡಿದೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಅಂಟಿಕೊಂಡಿದೆ. ನಾನು ನನ್ನ ಬಾಬಾ ಸಂಸಾರ, ನಾನು ನನ್ನ ಬಾಬಾ ಸಂಸಾರ.
ನಾನು ನನ್ನ ಬಾಬಾ ಸಂಸಾರ ಚಿತ್ತ ನಿಂತಿದೆ ಈಶ್ವರನೊಂದಿಗೆ, ಪರಮಾತ್ಮನೊಂದಿಗೆ ಪರಮಧಾಮದಲ್ಲಿ. ನಾನು ನನ್ನ ಬಾಬಾ ಸಂಸಾರ ಬಿಂದು ಬಾಬರವರ ಜೊತೆಗೆ ಬಿಂದು ಆಗಿ ಅಶರೀರಿ ಜ್ವಾಲಾ ಸ್ವರೂಪದಲ್ಲಿ, ಜ್ವಾಲಾ ಸ್ವರೂಪ ಜ್ಞಾನ ಸೂರ್ಯನ ಅಗ್ನಿ ಪ್ರಜ್ವಲಿಸುತ್ತಿದೆ. ನಾನು ನನ್ನ ಬಾಬಾ ಸಂಸಾರ ಜ್ವಾಲಾ ಸ್ವರೂಪ ಯೋಗ ಅಗ್ನಿ ಅನುಭವದಲ್ಲಿ ಬರ್ತಾ ಇದೆ. ನಾನು ನನ್ನ ಬಾಬಾ ಸಂಸಾರ, ಪ್ರಾಕ್ಟಿಕಲ್ ಆಗಿ ನಾನು ನನ್ನ ಬಾಬಾ ಸಂಸಾರ ಈ ಸ್ಮೃತಿಯಲ್ಲಿದ್ದೀವ. ಪರಮಧಾಮದಲ್ಲಿ ಬೆಂದು ಅಪ್ಪಾಜಿ ಜೊತೆ ಬೆಂದು ಆಗಿ ಕುಳಿತುಕೊಂಡಿದ್ದೀನ. ಮನ್ಮನಾಭ ಅಶರೀರಿ ಉಪರಾಮವಸ್ಥ. ಮನೆಯ ನೆನಪು, ಮನೆಯಲ್ಲಿ ಮನೆ ಯಾವ ಸ್ಮೃತಿಯಲ್ಲಿರಬೇಕು, ಮನೆಯಲ್ಲಿ ಪರಮಧಾಮದಲ್ಲಿ ನಿರಾಕಾರ ಪ್ರಪಂಚದಲ್ಲಿ ನಾನು ಆತ್ಮ ನಿರಾಕಾರಿಯಾಗಿ ನಿರಾಕಾರ ತಂದೆಯ ಜೊತೆಗೆ ಕಂಬೈಂಡ್ ಆಗಿದ್ದೇನೆ. ಅಶರೀರಿ ನಾನು ಹಾಗೂ ನನ್ನ ಬಾಬಾ ಸಂಸಾರ ಇದೇ ಜ್ವಾಲೆಯಲ್ಲಿ ಆತ್ಮವು ಪ್ರಜ್ವಲಿಸುತ್ತಿದೆ. ಪರಮಧಾಮ್ ನಿವಾಸಿ ಶ್ರೇಷ್ಠ ಆತ್ಮ, ನಿರಂತರ ಪರಮಧಾಮದಲ್ಲಿ ಆತ್ಮ ಜ್ಞಾನ ಸೂರ್ಯನ ಅಂಟಿಕೊಂಡಿರುವ ಕಾರಣ, ಕಂಬೈನ್ಡ್ ಸ್ವರೂಪದಲ್ಲಿರುವ ಕಾರಣ, ಪ್ರಜ್ವಲಿಸುತ್ತಿರುವ ಜ್ವಾಲೆಯ ಕಾರಣ ಆತ್ಮದಲ್ಲಿರುವ ಎಲ್ಲವೇ ಕರ್ಮಗಳು ಭಸ್ಮಗೊಳ್ಳುತ್ತಿವೆ. ಆತ್ಮ ಪವಿತ್ರ ಬಂಗಾರವಾಗುತ್ತಿದೆ. ನಾನು ನನ್ನ ಬಾಬಾ ಸಂಸಾರ संसार
संसार
ಅಂತ ಶಿವ ಬಾಬಾ ಶಿವ ಬಾಬಾ ಶಿವ ಒಂದೇ ಧ್ವನಿ. ಪ್ರಾಕ್ಟಿಕಲ್ ಬುದ್ಧಿ ಜ್ಞಾನ ಸೂರ್ಯನ ಜೊತೆ ಅಂಟಿಕೊಂಡಿದೆ ಪರಮಧಾಮದಲ್ಲಿ. ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದ್ದೇನೆ. ಅಶರೀರಿಯಾಗಿ ಬಾಬನೇ ಸಂಸಾರ. ನೋಡಿ, ಯಾರೆಲ್ಲ ನಿದ್ರೆ ಮಾಡ್ತಾ ಇದ್ದಾರೆ, ತುಗುಳಿಸ್ತಾ ಇದ್ದಾರೆ ಬಾಬರವರ ಶಕ್ತಿಯಿಂದ ವಂಚಿತರಾಗಬೇಡಿ. ಜಾಗೃತ ಯೋಗಿಗಳೇ, ನಿರಂತರ ತಪಸ್ವಿಗಳೇ, ಜಾಗೃತ ಪರಮಾತ್ಮನ ಸಮೀಪದ ರತ್ನಗಳೇ, ಜಾಗೃತ. मन्मना भव शिव बाबा सततम, निराकार तेजोमय पावनम, प्रभात काले स्मरणं दिव्यं, सत्यं शिवं सुंदरं चिंतनम्. तोड़ दे नींद की जंजीरें, थाम ले तप की मशाले. तोड़ दे नींद की जंजीरें, थाम ले तप की मशाले. फाड़ दे आलस की काली चादर, निद्रा से तप का न कर अनादर. सपनों का विष पीने से कर इनकार, रूहानी योद्धा कर अब ललकार. न सो न लेट, हो जा तैयार. उठ चल कर दम का संहार. तोड़ दे नींद की जंजीरें, थाम ले तप की मशाले. तोड़ दे नींद की जंजीरें, थाम ले तप की मशाले. तेरी जागने से दुनिया बदलेगी, तेरे एक संकल्प से क्रांति गूंजेगी. उठ तपस्वी, तू उठे तो विश्व सबरेगा. तू जगे तो भाग्य निखरेगा. अमृत वेले की है पुकार. न रुक न झुक, हो जा निराधार. बढ़ चल बन युगांतर का अवतार. तोड़ दे नींद की जंजीरें, धर ले संकल्प के अंगारे. तोड़ दे नींद की जंजीरें,
ಜ್ವಾಲ ಸ್ವರೂಪದಲ್ಲಿ ಜಾಗೃತ ಅವಸ್ಥೆಯಲ್ಲಿ ಅಶರೀರಿ ಜ್ವಾಲ ಸ್ವರೂಪ ಅವಸ್ಥೆಯನ್ನು ಪರಮಧಾಮದಲ್ಲಿ ಅಂಟಿಕೊಂಡಿದ್ದೇನೆ. ಹೃದಯ ರಾಮನನ್ನು, ಹೃದಯೇಶ್ವರನನ್ನು, ಪರಮಾತ್ಮನನ್ನು ಅಶರೀರಿಯಾಗಿ ಕುಳಿತುಕೊಂಡಿದ್ದೇನೆ. ಜ್ಞಾನ ಸೂರ್ಯನ ಕಂಬೈನ್ಡ್ ಸ್ವರೂಪದಲ್ಲಿ ಬಿಂದುವಾಗಿ ಜ್ಞಾನ ಸೂರ್ಯನ ಹತ್ತಿರದಲ್ಲಿ ಕುಳಿತುಕೊಂಡಿದ್ದೇನೆ. ಅವರು ಜಾಗಂತಿ ಜ್ಯೋತಿ, ಅವರ ಸಮಾನ ನಾನು ಜಾಗಂತಿ ಜ್ಯೋತಿಯಾಗಿದ್ದೇನೆ. ಪ್ರಾಕ್ಟಿಕಲ್ ಜಾಗಂತಿ ಜ್ಯೋತಿಯಾಗಿದ್ದೇನೆ. ಮನ್ಮನಾಭ ಅನಾದಿ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಸ್ಥಿತರಾಗಿ ಕುಳಿತುಕೊಂಡಿದ್ದೇವೆ. ಕಂಬೈನ್ಡ್ ಸ್ವರೂಪದಲ್ಲಿ ನೆನಪಿದೆಯಾ? ನಿಮ್ಮ ಸ್ವರೂಪ ನೆನಪಿದೆಯಾ ಮಕ್ಕಳೇ ಅಂತ? ಬಾಪ್ ದಾದಾ ಮರ್ತಿಲ್ಲ ತಾನೆ ಯಾರು? Combines
ಸ್ಥಿರಗೊಳಿಸಿ
एक समान हो जाए हम एक समान महामिलन की लगी लगन आओ कर ले प्रभु मिलन आओ कर ले प्रभु दूर जगत से बहुत ही दूर अपना वतन निराला है अपना वतन निराला है अनंत अव्यक्त यहाँ फैला दिव्य उजाला है फैला दिव्य उजाला है प्यास बुझी सुख मिला सधन आओ कर ले प्रभु मिलन आओ कर ले प्रभु मिलन मन ही मन में मुलाकातें हो रही है मीठी बातें हो रही है मीठी बातें परम ज्योति से ज्योति की स्नेह भरी ये बरसाती स्नेह भरी ये बरसाती बरस रहा है सुख सावन आओ कर ले प्रभु मिलन आओ कर ले प्रभु परम शांति पाए विश्राम संकल्पों को मिला विराम संकल्पों को मिला विराम परमानंद समाया है कितना प्यारा शांति धाम कितना प्यारा शांति धाम अंतर मन बन गया सुमन आओ कर ले प्रभु मिलन आओ कर ले प्रभु
इस एकाकार स्मृति में स्थित हो जाओ। ಲಾಸ್ಟ್ ಮಿನಿಟ್ವರೆಗೂ ನನ್ನ ಆತ್ಮ ಬಿಂದು ಜ್ಞಾನ ಸಾಗರನಲ್ಲಿ ಮುಳುಗಿ ಹೃದಯರಾಮನ ಹೃದಯದಲ್ಲಿ ಸ್ಥಿತನಾಗಿ ಅಶರೀರಿ ಪರಮಾತ್ಮನೊಂದಿಗೆ ಅಶರೀರಿಯಾಗಿ ಕುಳಿತುಕೊಂಡು ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತು ಪ್ರಾಕ್ಟಿಕಲ್ ಬಿಂದು ಸ್ವರೂಪ ಅವರ ಸಮಾನ ಪ್ರಾಕ್ಟಿಕಲ್ ಬಿಂದು ಸಂಪೂರ್ಣ ಬಿಂದು 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 ನಾನು ನನ್ನ ಬಾಬಾ ಸಂಸಾರ ಇದು ಒಂದೇ ಧುನ್ನಲ್ಲಿದೆ. ಬುದ್ಧಿ ಈಶ್ವರನೊಂದಿಗೆ ಅಂಟಿಕೊಂಡಿದೆ. ನಾನು ನನ್ನ ಬಾಬಾ ಸಂಸಾರ, ನಾನು ನನ್ನ ಬಾಬಾ ಸಂಸಾರ.
सबसे अच्छे से अच्छा रंग कौन सा है? अविनाशी रंग कौन सा है? आप जानते हो, आप सबने परमात्मा संग का रंग आत्मा को लगाया, जिससे आत्मा पवित्रता के रंग में रंग गई। ये परमात्मा संग का रंग कितना महान और सहज है। इसलिए परमात्मा संग का मैं तो अभी अंत में भी सत्संग का मैं तो सत्संग का अर्थ ही है परमात्मा संग। जो सबसे सहज है, संग में रहना और ऊंचे देव ऊंचे संग में रहना क्या मुश्किल है क्या? और इस संग के रंग में रहने से जैसे परमात्मा ऊंचे देव ऊंचा है, वैसे आप बच्चे भी ऊंचे देव ऊंचे पवित्र महान आत्माएं, पूज्य आत्माएं बन गई। ये अविनाशी संग का रंग प्यारा लगता है ना?
परमात्मा का संग तो छोड़ो, सिर्फ याद करने में भी कितनी मेहनत करते हैं। लेकिन आप आत्माओं ने बाप को जाना, दिल से कहा मेरा बाबा, बाप ने कहा मेरे बच्चे। और रंग लग गया। रंग डाला आपने ऐसा, रंग डाला आपने ऐसा, प्रेम का ऐसा रंग डाला। प्यारे प्रभु हम हुए आपके, कर दिया प्यार में मतवाला। प्यारे प्रभु हम हुए आपके, कर दिया प्यार में मतवाला। भर पिचकारी ऐसी मारी, भीगा तन और भीगा मन, भीगा तन और भीगा मन। नया नया क्या रंग चढ़ाया, नया नया क्या रंग चढ़ाया। ओ प्यारे प्यारे साजन, मुरली के द्वारा ज्ञान का अमृत, मुरली के द्वारा ज्ञान का अमृत हमें दिया भर भर प्याला। रंग डाला बाप ने कौन सा रंग लगाया? ज्ञान का गुलाल लगाया। गुणों का रंग लगाया। शक्तियों का रंग लगाया। एक सेकंड में अपने पूर्वज स्टेज में आए। परम धाम निवासी बाप के साथ साथ लाइट हाउस पर विश्व को लाइट दे सकते हो।
ಆತ್ಮವಂತೂ ಈಶ್ವರನನ್ನು ಅಂಟಿಕೊಂಡು ಅವರ ಸಮಾನ ಬಿಂದುವಾಗಿ ಜಗಮಗಿಸುತ್ತ ಬಂದು ಸೂಕ್ಷ್ಮ ವಚನದಲ್ಲಿ ಆಕಾರಿ ಫರಿಸ್ತಾ ಸ್ವರೂಪದಲ್ಲಿ ಬಾಪ್ ದಾದಾರವರ ಸಮ್ಮುಖದಲ್ಲಿ ಕುಳಿತುಕೊಂಡಿದೆ. ಬಾಪ್ ದಾದಾರವರ ಸಮ್ಮುಖದಲ್ಲಿ ಕುಳಿತುಕೊಂಡಿದೆ. ನಿರಂತರ ಬಾಬಾ 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 ಎಂಬ ಧುನ್ನಿದೆ ಬುದ್ಧಿಯಲ್ಲಿ. ಎದುರುಗಡೆ ಬಾಪ್ ದಾದಾ ಮುಗುಳ್ನಗ್ತಾ ಇದ್ದಾರೆ. ಮುದ್ದಾದ ಪರಿಸ್ಥಿತಿಗಳೇ ಕಂಬೈನ್ ಸ್ವರೂಪದ ಅನುಭವವನ್ನು ಮಾಡಿದರೆ ವೆರಿ ಗುಡ್ ಅಂತ ಶಭಾಷ್ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಅದೇ ಧುನ್ನಲ್ಲಿದ್ದೀವಿ. ಬಾಬಾ ಏನು ಹೇಳ್ತಾರೆ? ಎಲ್ಲರೂ ಎಲ್ಲೇ ಕಷ್ಟ ಬರಲಿ ಮಕ್ಕಳೇ, ನಿಮಗೆ ಬಾಸ್ ಹೃದಯದಿಂದ ಹೇಳ್ರಿ, ಬಾಬಾ ನನ್ನ ಬಾಬಾ ನನ್ನ ಜೊತೆಗಾರ ಬಾ, ಸಹಾಯ ಮಾಡು. ಬಾಬರವರು ಬಂಧಿಸಲ್ಪಟ್ಟಿದ್ದಾರೆ. ಬರೀ ಹೃದಯದಿಂದ ಹೇಳಬೇಕು, ನನ್ನ ಬಾಬಾ ಶಿವ ಬಾಬಾ, ಶಿವ ಬಾಬಾ ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ಶಿವ ಬಾಬಾ, ಶಿವ ಬಾಬಾ ಮೇರಾ ಬಾಬಾ, ಶಿವ ಬಾಬಾ. ಇದೇ ಧುನ್ನಲ್ಲಿ ಬಾಪ್ ದಾದಾರವರನ್ನೇ ನೋಡುತ್ತಾ ಕುಳಿತುಕೊಂಡು ಬಿಟ್ಟಿದ್ದೇವೆ. ಸೂಕ್ಷ್ಮವತನದಲ್ಲಿ ಫರಿಸ್ತಿದೆ. ಶಿವ ಬಾಬಾ ಬಾಬಾ ಮೇರಾ ಬಾಬಾ, ಶಿವ ಬಾಬಾ, ಶಿವ ಬಾಬಾ 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 ಮೇರಾ ಬಾಬಾ. ಪ್ಯಾರೆ ಬಾಬಾ ಮೀಠೆ ಬಾಬಾ, ಬಾಬಾ ಬಾಬಾ ಮೇರಾ ಬಾಬಾ, 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 ಶಿವ ಬಾಬಾ, ಶಿವ ಬಾಬಾ 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 ಮೇರಾ ಬಾಬಾ, ಶಿವ ಬಾಬಾ, ಶಿವ ಬಾಬಾ. ಪರಮಾತ್ಮನ ಮುದ್ದಾದ ಫರಿಸ್ತೆಗಳೇ ಈ ಧುನ್ನಲ್ಲಿರಲಿಕ್ಕೆ ಸಾಧ್ಯ. ಎದುರುಗಡೆ ಬಾಬಾ ಬಾಬಾ ಬಾಬಾ, ಈ ಗುಂಗಲಿರಲಿಕ್ಕೆ ಸಾಧ್ಯ. ಏಕ ರಸ ಸ್ಥಿತಿಯಲ್ಲಿರಲಿಕ್ಕೆ ಸಾಧ್ಯ. ಬಾಬಾ ಬಾಬಾ ಶಿವ ಬಾಬಾ, ಶಿವ ಬಾಬಾ ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ. ಇದೇ ಗುಂಗಲ್ಲಿದೆ. ಬಾಬಾ ನೋಡ್ತಾ ಇದ್ದಾರೆ. ಪ್ಯಾರೆ ಬಾಬಾ ಮೀಠೆ ಬಾಬಾ, ಬಾಬಾ ಬಾಬಾ ಮೇರಾ ಬಾಬಾ, ಪ್ಯಾರೆ ಬಾಬಾ ಮೀಠೆ ಬಾಬಾ, ಬಾಬಾ ಬಾಬಾ ಮೇರಾ ಬಾಬಾ.
शिव बाबा 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 मेरा बाबा शिव बाबा शिव बाबा 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 मेरा बाबा शिव बाबा शिव बाबा ಬಾಬರವರ ಧುನ್ನಲ್ಲಿ ಬಾಪ್ ದಾದಾ ನಾವೆಲ್ಲ ಮಕ್ಕಳಿಗೆ ಮಾಸ್ಟರ್ ದಾತರಾಗಿ ಇದೇ ಧುನ್ನಲ್ಲಿ ನನ್ನ ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿ ವಿಶ್ವದ ಪರಿಕ್ರಮಣೆಯನ್ನು ಹಾಕುತ್ತಾ ವಿಶ್ವದಲ್ಲಿ ದುಃಖಿಯ ಶಾಂತ ಭಯಭೀತಾತ್ಮಗಳಿಗೆಲ್ಲ ಸಕಾಶವನ್ನು ಕೊಡಿ ಮಕ್ಕಳೇ ಅಂತ ನಾವೆಲ್ಲರೂ ಬಾಬರವರಿಗೆ ಜೊತೆಗೆ ಕಂಬೈನ್ಡ್ ಆಗಿ ದುಃಖೀಯ ಶಾಂತ ಭಯಭೀತ ಆತ್ಮಗಳಿಗೆಲ್ಲ ಸಕಾಶವನ್ನು ಕೊಡ್ತೇವೆ. ಶಾಂತಿ ಕಿರಣಗಳನ್ನು ಹರಡಿಸುತ್ತಿದ್ದೇವೆ. ಪವಿತ್ರತೆಯ ಕಿರಣಗಳು, ಆನಂದದ ಕಿರಣಗಳನ್ನು ಹರಡಿಸುತ್ತಿದ್ದೇವೆ. ಕೋಟ್ಯಾನುಕೋಟಿ ದುಃಖೀಯ ಶಾಂತ ಭಯಭೀತ ಆತ್ಮಗಳೆಲ್ಲ ಶಾಂತ ಚಿತ್ತದವರಾಗ್ತಾ ಇದ್ದಾರೆ, ಪವಿತ್ರರಾಗ್ತಾ ಇದ್ದಾರೆ, ಆನಂದ ಸ್ವರೂಪದವರು ಆಗ್ತಾ ಇದ್ದಾರೆ. ಪ್ರಕೃತಿಯ 5 ತತ್ವಗಳಿಗೂ ನಿರಂತರ ಸಕಾಶ ಕೊಡಿ. ಜಾಗೃತಾವಸ್ಥೆಯಿಂದ ಬಾಬರವರ ಜೊತೆ ಕಂಬೈನ್ಡ್ ಸ್ವರೂಪದಲ್ಲಿತ್ತು. ವಿಶ್ವದ ಪರಿಕ್ರಮಣೆಯ ಜೊತೆಗೆ ಪ್ರಕೃತಿಗೂ ಕೂಡ ಸಕಾಶ, ಪ್ರಕೃತಿಗೂ ಕೂಡ ಸಕಾಶ. ಭೂಮಿ, ನೀರು, ವಾಯು, ಅಗ್ನಿ, ಆಕಾಶ ನಿರಂತರ ಸಕಾಶ ಮಾಸ್ಟರ್ ದಾತ. ವಿಶ್ವದ ಕೋಟ್ಯಾನುಕೋಟಿ ಆತ್ಮಗಳಿಗೆ ಸಕಾಶ ಅಂದರೆ ಎಲ್ಲ ಆತ್ಮಗಳು ಬಂತು. ಮನೆಯಲ್ಲಿ ಅಂಗಸಂಗದಲ್ಲಿ ಬರುತ್ತಿರುವ ಆತ್ಮಗಳಾಗಲಿ, ವಿಶ್ವದ ಆತ್ಮಗಳಾಗಲಿ, ಪರಿವಾರದ ಆತ್ಮಗಳಾಗಲಿ, ಸೆಂಟರಲ್ಲಿರುವ ಆತ್ಮಗಳಾಗಲಿ, ಸೆಂಟರ್ಗಳಿಗಾಗಲಿ, ಪ್ರಕೃತಿ ಅಂದರೆ ಸೆಂಟರು ಬಂತು. ಎಲ್ಲ ಭೂಮಿ ಮೇಲಿದೆಯಲ್ವಾ, ಎಲ್ಲ ಖಂಡಗಳು ಬಂತು, ಸಾಗರಗಳು ಬಂತು. ಪ್ರತಿಯೊಂದಕ್ಕೂ ಸಕಾಶ ಬಾಬರವರ ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿ ಸಕಾಶವನ್ನು ಕೊಡುತ್ತಿದೆ. ವಿಶ್ವದ ಪರಿಕ್ರಮಣೆ ಮಾಡ್ತಾ 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 ಶಾಂತಿಯ ವೈಬ್ರೇಷನ್ಸ್, ಶಕ್ತಿ ವೈಬ್ರೇಷನ್ಸನ್ನು ಹರಡಿಸಿ 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 ಪರಮಾತ್ಮನ ಜೊತೆಗೆ ಮಾಸ್ಟರ್ ದಾತರಾಗಿ ಹರಡಿಸುತ್ತಿದ್ದೇವೆ. ಹರಡಿಸಿ ವಿಶ್ವಕ್ಕೆ ಸಕಾಶ. दुआएं दो दुआएं लो. बाबा का कहना है ना, दुआएं दो दुआएं लो. ಬಾಬಾ ಬಾಬಾ ಬಾಬರವರ ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿ ವಿಶ್ವದ ಪರಿಕ್ರಮಣೆಯನ್ನು ಮಾಡುತ್ತಿರುವ ಆತ್ಮ ಮಾಸ್ಟರ್ ದಾತ ನನಾತ್ಮ, 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 ಮಾಸ್ಟರ್ ದಾತ ನನಾತ್ಮ. ನೋಡಿ, ವಿಶ್ವದ ಪರಿಕ್ರಮಣೆಯನ್ನು ಹಾಕಲಿಕ್ಕೆ ಪರಮಾತ್ಮ ತನ್ನ ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿ ಕರೆದುಕೊಂಡು ವಿಶ್ವದ ಪರಿಕ್ರಮಣೆಯನ್ನು ಹಾಕಿಸಿ ಸಕಾಶವನ್ನು ಕೊಡಿಸಿದ್ರು ಅಪ್ಪಾಜಿ. ಬಾಪ್ ದಾದಾ ಲಾಸ್ಟ್ ಮಿನಿಟಲ್ಲಿ ಏನು ಹೇಳ್ತಾರೆ, ಲಾಸ್ಟ್ ಮಿನಿಟಲ್ಲಿ ಬಾಪ್ ದಾದಾ ನಾವೆಲ್ಲ ಮಕ್ಕಳನ್ನು ಸೂಕ್ಷ್ಮವತನದಲ್ಲಿ ನೋಡ್ತಾ, ಜಾಗೃತ ಅವಸ್ಥೆಯಲ್ಲಿರುವ ಮಕ್ಕಳು ಎಲ್ಲರೂ ಇವಾಗ ಒಂದು ಸೆಕೆಂಡಿನಲ್ಲಿ ಲಾಸ್ಟ್ ಮಿನಿಟ್ ಬಾಬಾ ಏನೋ ಹೇಳ್ತಾ ಇದ್ದಾರೆ, ಅಭ್ಯಾಸ ಮಾಡಿಸ್ತಾರೆ. ತಮ್ಮನ್ನು ತಾವು ಎಲ್ಲ
ಸಂಕಲ್ಪಗಳಿಂದ ದೂರ ಮಾಡಿರಿ. ಏನು ಸಂಕಲ್ಪ ಬರ್ತಿದೆ ಎಲ್ಲದರಿಂದ ದೂರ. 1 ಸೆಕೆಂಡಿನಲ್ಲಿ अपने को ತಮ್ಮನ್ನು बिंदु रूप में ಬಿಂದು ರೂಪದಲ್ಲಿ स्थित कर सकते हैं। ಸ್ಥಿತಗೊಳಿಸಬಲ್ಲಿರಾ? ಲಾಸ್ಟ್ ಮಿನಿಟ್ ಟಾಸ್ಕ್, ಚಾಲೆಂಜ್ ಮಾಡಬಲ್ಲಿರಾ? एक सेकंड में 1 ಸೆಕೆಂಡಿನಲ್ಲಿ बिंदु ನಾನು ಬಿಂದು ಆಗಿದ್ದೇನೆ. ಮಾಡಬಲ್ಲಿರಾ? ಚಾಲೆಂಜ್. ಯಾವುದೇ ಸಂಕಲ್ಪ ಬೇಡ. बिंदु ಬಿಂದು ಬಿಂದು. ಬಾಬಾ ಚೆಕ್ ಮಾಡ್ತಿದ್ದಾರೆ ಯಾವ್ಯಾವ ಮಕ್ಕಳು ಬಿಂದು ಸ್ವರೂಪದಲ್ಲಿ ಸ್ಥಿತರಾಗಿಬಿಟ್ಟಿದ್ದೀರಿ ಅಂತ. ನಾವೆಲ್ಲರೂ ಬಿಂದು ಆಗಿದ್ದೀವಾ? ಎಲ್ಲ ಸಂಕಲ್ಪಗಳು ದೂರ. ಒಂದೇ ಸಂಕಲ್ಪ, ಬಿಂದು ಆಗಿದ್ದೇನೆ. ಬಾಬಾ ನೋಡ್ತಾ ಇದ್ದಾರೆ, ಬಿಂದು ಆಗಿದ್ದೇನೆ. ಲಾಸ್ಟ್ ಮಿನಿಟಲ್ಲಿ ಬಿಂದು ಆಗಿದ್ದೀವ, ಪರಮಧಾಮದಲ್ಲಿದ್ದೀವ. ಬಿಂದು ಬಿಂದು ಬಿಂದು. ಬಾಬರವರ ಜೊತೆಗೆ ಕುಳಿತುಕೊಂಡಿದ್ದೀನ ಬಿಂದು ಸ್ವರೂಪ. ಎಲ್ಲ ಸಂಕಲ್ಪಗಳಿಂದ ದೂರ, ಬಿಂದು ಸ್ವರೂಪ. ಎಲ್ಲ ಮಕ್ಕಳು ಜಾಗೃತ ಅವಸ್ಥೆಯಲ್ಲಿದ್ದಂಥವ್ರನ್ನ ಬಾಬಾ ನೋಡ್ತಾ ಇದ್ದಾರೆ. ಲಾಸ್ಟ್ ಮಿನಿಟಲ್ಲಿ ಏನು ಹೇಳ್ತಾರೆ? ಲಾಸ್ಟ್ बाप दादा ಬಾಪ್ ದಾದಾ इशारा देते हैं। ಒಂದು ಬಾರಿ ಬಾಬರವರು ಸೂಚನೆಯನ್ನು ಕೊಡ್ತಾರೆ, ಇಶಾರ ಕೊಡ್ತಾರೆ. कि चलते फिरते ನಡೀತಾ ತಿರುಗಾಡ್ತಾ संगठन में भी ಸಂಘಟನೆಯಲ್ಲೂ रहते हो। ಇರ್ತೀರಿ. कोई न कोई ಒಂದಲ್ಲ ಒಂದು सेवा में होता है ಜೊತೆಯಲ್ಲಿ ಸೇವೆಯಲ್ಲೂ ಇದ್ದೇ ಇರ್ತಾರೆ. ಸಂಘಟನೆಯಲ್ಲಿ ಇರ್ತೀವಿ. तो एक दो को ಸಂಘಟನೆಯಲ್ಲಿ ಇರ್ತೀರಲ್ಲ, ಅವಾಗ ಒಬ್ಬರು ಇನ್ನೊಬ್ಬರಿಗೆ ಪರಸ್ಪರರಲ್ಲಿ रूप में दे ಆತ್ಮನ ರೂಪದಲ್ಲಿ ನೋಡ್ರಿ. ಶರೀರವನ್ನಲ್ಲ, ಆತ್ಮನ ರೂಪದಲ್ಲಿ ನೋಡ್ರಿ. आत्मा के रूप में ಆತ್ಮನ ರೂಪದಲ್ಲಿ देखते भी है, ನೋಡ್ತಿರೂ ಕೂಡ, अभ्यास भी करते हैं। ಅಭ್ಯಾಸನೂ ಮಾಡ್ತೀರಿ. लेकिन ಆದರೆ जब आत्मा ಯಾವಾಗ ಆತ್ಮ दे हो ನೋಡ್ತಿರಲ್ವಾ, तो आत्मा के ಆವಾಗ ಆತ್ಮನ ओरिजिनल ಒರಿಜಿನಲ್ संस्कार से देखते हो। ಒರಿಜಿನಲ್ ಸಂಸ್ಕಾರದಿಂದ ನೋಡ್ತಿರೋ. जो मिक्स संस्कार है ಯಾವ ಮಿಕ್ಸ್ ಸಂಸ್ಕಾರ ಇದೆ दिखाई देते हैं। ಅವುಗಳು ಕಂಡು ಬರ್ತದ. ಒರಿಜಿನಲ್ ಸಂಸ್ಕಾರದಿಂದ ನೋಡ್ತಿರೋ, ಮಿಕ್ಸ್ ಸಂಸ್ಕಾರದಲ್ಲಿ. ಆತ್ಮ ನೋಡ್ರಿ, लेकिन किस संस्कार से देखते हो? ಯಾವ ಸಂಸ್ಕಾರದಿಂದ ನೋಡ್ತೀರಿ? आत्मा के ओरिजिनल संस्कार से ಆತ್ಮನ ಒರಿಜಿನಲ್ ಸಂಸ್ಕಾರದಿಂದ ಆತ್ಮನನ್ನು ನೋಡಿ. में आते हो। ಆತ್ಮನ ಒರಿಜಿನಲ್ ಸಂಸ್ಕಾರದಿಂದ ಕನೆಕ್ಷನಲ್ಲಿ ಬರ್ತೀರಿ. ಒರಿಜಿನಲ್ ಸಂಸ್ಕಾರ ಗೊತ್ತಲ್ವಾ? ಅಜ್ಞಾನ, ಪವಿತ್ರತೆ. कि वर्तमान संस्कार भी आते हैं सामने। ವರ್ತಮಾನ ಸಂಸ್ಕಾರಗಳೂ ಎದುರುಗಡೆ ಬರ್ತವೆ. कहते हैं ಹಾಗಾದ್ರೆ ಬಾಬಾ ಹೇಳ್ತಾರೆ, कि आज से
ಇವತ್ತಿನಿಂದ किसी को भी ಯಾರನ್ನಾದರೂ एक तो आत्मा रूप में देखो, ಒಂದು ಆತ್ಮ ರೂಪದಲ್ಲಿ ನೋಡ್ರಿ. लेकिन ಆದರೆ आत्मा के ಆತ್ಮನ जो ओरिजिनल संस्कार है, ಯಾವುದು ಒರಿಜಿನಲ್ ಸಂಸ್ಕಾರವಿದೆಯಲ್ವಾ, ಯಾವೆಲ್ಲ ಇದೆ रूप में देखो, ಆ ರೂಪದಲ್ಲಿ ನೋಡಬೇಕು. तो कभी भी ಆವಾಗ ಯಾವತ್ತೂ आपस में ಪರಸ್ಪರರಲ್ಲಿ जो कभी कभी ಯಾವಾಗ बातें ಆವಾಗವಾಗ हो जाती है, ಕೆಲವೊಂದು ಮಾತುಗಳು ಬಂದ್ಬಿಡ್ತಾವಲ್ವ, नहीं हो, ಆ ಥರ ಮಾತುಗಳು ಬರುವುದಿಲ್ಲ. अभी आत्मा रूप में ಇವಾಗ ಆತ್ಮ ರೂಪದಲ್ಲಿ देखते हो, ನೋಡ್ತೀರಿ. ಆದರೆ जो साथ में वो भी आ जाता है, वर्तमान संस्कार, ಜೊತೆಗೆ ಅದು ಬರ್ತದೆ, ವರ್ತಮಾನ ಸಂಸ್ಕಾರ. आपस में ಅದು ಪರಸ್ಪರದಲ್ಲಿ जो संपूर्ण स्थिति ಯಾವುದು होनी चाहिए, ಸಂಪೂರ್ಣ ಸ್ಥಿತಿ ಆಗಬೇಕಾಗಿದೆ, उसमें ಅದರಲ್ಲಿ थोड़ी बढ़ जाती, ಸ್ವಲ್ಪ ಕಡಿಮೆ ಆಗ್ಬಿಡ್ತದೆ, ದೂರ ಆಗ್ಬಿಡ್ತದೆ. ಆ ಸ್ಥಿತಿಯಲ್ಲಿ ದೂರ ಆಗ್ಬಿಡ್ತದೆ. ಹಾಗಾದರೆ ಆತ್ಮ ओरिजिनल संस्कार वाली आत्मा की ಒರಿಜಿನಲ್ ಸಂಸ್ಕಾರ ಉಳ್ಳಂಥ ಆತ್ಮವನ್ನು ನೋಡ್ರಿ. ಒರಿಜಿನಲ್ ಸಂಸ್ಕಾರ. तो ये जो अभी संगठन में रुकावट आती है, ಏನು ಸಂಘಟನೆಯಲ್ಲಿ ರುಕ್ಕಾವಟ್ಟು ಬರ್ತದೆ, ಅಡೆತಡೆಗಳು ಬರ್ತದಲ್ವಾ, रुकावट खत्म हो जाए, ಆ ರುಕ್ಕಾವಟ್ಟು ಏನಿದೆ, ಆ ಅಡೆತಡೆಗಳಿದೆ, ಅವೆಲ್ಲ ಅಡೆತಡೆಗಳು ಖತಮ್ ಆಗ್ತವೆ ಮಕ್ಕಳೇ ಅನ್ನುವಂಥ ಮಾತನ್ನು ಲಾಸ್ಟ್ ಮಿನಿಟಲ್ಲಿ ಪರಮಾತ್ಮ ನಾವೆಲ್ಲ ಮಕ್ಕಳಿಗೆ ಆತ್ಮ ರೂಪದಲ್ಲಿ ನೋಡುವಂತಹ ವಿಧಿಯನ್ನು ತಿಳಿಸಿಕೊಡ್ತಾ, ಪರಸ್ಪರದಲ್ಲಿ ಆತ್ಮ ಅಂತ ನೋಡ್ರಿ ಮಕ್ಕಳೇ ಅಂತ ತಿಳಿಸಿಕೊಡ್ತಾ, ಲಾಸ್ಟ್ ಮಿನಿಟಲ್ಲಿ ಬಾಪ್ ದಾದಾರವರು ನಾವೆಲ್ಲ ಮಕ್ಕಳನ್ನು ಸಮೀಪದಲ್ಲಿ ಕರೆದು ಪ್ರತಿಯೊಂದು ಮಗುವಿಗೆ ವಿಜಯೀಭವದ ತಿಲಕವನ್ನು ಹಚ್ತಾ ಇದ್ದಾರೆ ಮಸ್ತಕಕ್ಕೆ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿ ಲಾಸ್ಟ್ ಮಿನಿಟಲ್ಲಿ ವಿಜಯೀಭವದ ತಿಲಕವನ್ನಾದರೂ ಹಚ್ಕೋಬೇಕಲ್ವಾ. ಜಾಗೃತ ಅವಸ್ಥೆಯಲ್ಲಿದ್ದೇವೆ, ವಿಜಯೀಭವ. ಕೊರಳಲ್ಲಿ ರಕ್ಷ ಕವಚವನ್ನು ಹಾಕ್ತಾ ಇದ್ದಾರೆ, ಕೊರಳಲ್ಲಿ ರಕ್ಷ ಕವಚವನ್ನು ಹಾಕ್ತಾ ಇದ್ದಾರೆ. ಕೈಯಲ್ಲಿ ಸ್ವದರ್ಶನ ಚಕ್ರವನ್ನು ಕಟ್ತಾ ಇದ್ದಾರೆ, ರಾಖಿಯ ರೂಪದಲ್ಲಿ. ವಂಡರ್ಫುಲ್ ರಾಖಿ. ಪರಮಾತ್ಮ ರಕ್ಷಾ ಕವಚದ ರೂಪದಲ್ಲಿ ಸ್ವದರ್ಶನ ಚಕ್ರವನ್ನು ಕಟ್ತಾ ಇದ್ದಾರೆ. ಯಾವುದು ಮಾಯೆ ಮತ್ತು ವಿಘ್ನಗಳ ಚೆಂಡನ್ನು ಕತ್ತರಿಸುವ ತಾಕತ್ತನ್ನು ಹೊಂದಿರುವ ಸ್ವದರ್ಶನ ಚಕ್ರವನ್ನು ರಾಖಿಯ ರೂಪದಲ್ಲಿ ಪರಮಾತ್ಮ ಕಟ್ತಾ ಇದ್ದಾರೆ. ಪಡೆದುಕೊಳ್ತಾ ಇದ್ದೀರಾ? ನಾವೆಲ್ಲರೂ ಪಡೆದುಕೊಂಡಿದ್ವಾ? ಬಾಬಾ ನೋಡ್ತಾ ಇದ್ದಾರೆ ಯಾವ ಮಕ್ಕಳು ಜಾಗೃತ ಅವಸ್ಥೆಯಲ್ಲಿ ಅದೃಷ್ಟಶಾಲಿ ಮಕ್ಕಳಿದ್ದೀವಿ, ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಬಾಬಾ ಪ್ರತಿಯೊಂದು ಮಗುವಿನ ಬೆರಳಿಗೆ ಗೋಲ್ಡನ್ ರಿಂಗನ್ನು ತೊಡಿಸ್ತಾ ಇದ್ದಾರೆ. ಸದಾ ಸುಹಾಗಿನಾತ್ಮ ಭವದ ವರದಾನವನ್ನು ಕೊಡುತ್ತೆ, ಸದಾ ಸುಮಂಗಲಿ ಭವದ ವರದಾನ ಕೊಡ್ತಾ ಗೋಲ್ಡನ್ ರಿಂಗನ್ನು ತೊಡಿಸಿದ್ದಾರೆ. ಕೈಯಲ್ಲಿ ಸುದರ್ಶನ ಚಕ್ರವೆಂಬ ರಾಖಿಯನ್ನು ಕಟ್ಟಿದ್ದಾರೆ. ಮಸ್ತಕದಲ್ಲಿ ವಿಜಯೀ ಭವದ ತಿಲಕವನ್ನು ಹಚ್ಚಿದ್ದಾರೆ. ಕೊರಳಲ್ಲಿ ರಕ್ಷ ಕವಚವನ್ನು ಹಾಕಿದ್ದಾರೆ. ಎದೆಯ ಮೇಲೆ ಪರಮಾತ್ಮ ಸದಾ ಸಮರ್ಪಣ್ ಆತ್ಮಾಭವದ ಒರಿಜಿನಲ್ ಗೋಲ್ಡನ್ ಬ್ಯಾಡ್ಜನ್ನು ತೊಡಿಸಿದ್ದಾರೆ. ಗೋಲ್ಡನ್ ಬ್ಯಾಡ್ಜನ್ನು ಕೊಡ್ತಾ ಇದ್ದಾರೆ ಬಾಪ್ ದಾದ ಪ್ರತಿಯೊಂದು ಮಗುವಿಗೆ. ಇಷ್ಟೆಲ್ಲ ಶೃಂಗಾರ ಮಾಡಿ ಬಾಪ್ ದಾದಾರವರು
ಅಮೃತವನ್ನು ಕುಡಿಸುತ್ತಿದ್ದಾರೆ. ಅಮರ ಭವದ ವರದಾನವನ್ನು ಕೊಡುತ್ತ ವರದಾನವನ್ನು ಪಡೆದು ಅಮರಭವದ ವರದಾನವನ್ನು ಪಡೆದು ಅಮೃತವನ್ನು ಸ್ವೀಕರಿಸಿ ವಿಜಯಭವದ ತಿಲಕವನ್ನು ಪಡೆದು ರಕ್ಷಾ ಕವಚವನ್ನು ಪಡೆದು ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗನ್ನು ಪಡೆದು ಸದಾ ಸಂಪೂರ್ಣ ಸಮರ್ಪಣ್ ಆತ್ಮಭವದ ವರದಾನದ ಬ್ಯಾಡ್ಜನ್ನು ಪಡೆದು ಹೃದಯ ರಾಮನಿಗೆ ಹೃದಯದಿಂದ ನಮಸ್ತೆ 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 ನಮಸ್ತೆ. ಪರಮಾತ್ಮನಿಗೆ ಸತ್ಯ ಹೃದಯದಿಂದ ನಮಸ್ತೆ ನಮಸ್ತೆ. ಧನ್ಯವಾದಗಳನ್ನು ಅರ್ಪಿಸುತ್ತೆ. ನಾನಾತ್ಮ ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಬಂದು ವಿರಾಜಮಾನನಾಗುತ್ತಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ ಎಂಬುವ ಸ್ವಮಾನದಲ್ಲಿ ಸ್ಥಿತನಾಗುತ್ತಾ ಬಾಪ್ ದಾದಾರವರು ಈ ದಿನ ನಾವೆಲ್ಲ ಮಕ್ಕಳಿಗೆ ಹೋಮ್ವರ್ಕನ್ನು ಕೊಡ್ತಾ ಇದ್ದಾರೆ. ಹೋಮ್ವರ್ಕ್ ಏನಾಗಿದೆ? ಬಾಪ್ ದಾದಾ ಎಲ್ಲ ಮಕ್ಕಳಿಗೆ ಹೋಮ್ವರ್ಕ್ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಅಟೆನ್ಷನಿಂದ ಕೇಳಿಕೊಂಡು ಪ್ರಾಕ್ಟಿಕಲಲ್ಲಿ ಬರಬೇಕು. ಸೆಕೆಂಡಿನಲ್ಲಿ ಎಲ್ಲ ವ್ಯರ್ಥ ಸಂಕಲ್ಪಗಳಿಂದ ಮುಕ್ತರಾಗಿ ಆತ್ಮ ಬಿಂದೂ ಆಗಿ ಪರಮಧಾಮದಲ್ಲಿ ಹೋಗಿ ಜ್ಞಾನ ಸೂರ್ಯನ ಜೊತೆಗೆ ಕುಳಿತುಕೊಂಡು ಕಂಬೈನ್ಡ್ ಸ್ವರೂಪದ ಅನುಭವ, ಉಪರಾಮ ಅವಸ್ಥೆಯ ಅನುಭವ ಮಾಡ್ತಾ ಜ್ಞಾನ ಸೂರ್ಯನಿಂದ ಯೋಗ ಅಗ್ನಿ ಪಡೆದು ಆತ್ಮದಲ್ಲಿರುವ ವಿಕರ್ಮಗಳನ್ನು ಭಸ್ಮ ಮಾಡಿಕೊಂಡು ಪವಿತ್ರ ಬಂಗಾರವಾಗಿ ಪರಮಧಾಮದಿಂದ ಸೂಕ್ಷ್ಮವತನಕ್ಕೆ ಬರ್ತದೆ. ಸೂಕ್ಷ್ಮವತನದಲ್ಲಿ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತವಾಗಿ ಬಾಪ್ ದಾದಾರವರನ್ನು ಮುಗುಳ್ನಗ್ತಾ ನೋಡ್ತಾ ಇರ್ತದೆ. ಅಂತಹ ಸಮಯದಲ್ಲಿ ಬಾಪ್ ದಾದಾ ತಮ್ಮ ವರದಾನಿ ಹಸ್ತವನ್ನು ತಲೆಯ ಮೇಲೆ ಇಟ್ಟು ಧನ್ವಾನಾತ್ಮ ಭವ ಗುಣವಾನಾತ್ಮ ಭವ ಎಂಬ ವರದಾನವನ್ನು ಕೊಡ್ತಾರೆ. ವರದಾನವನ್ನು ಪಡೆದು ಸಂತುಷ್ಟನಾಗಿ ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ ಬರ್ತೇನೆ. ಸ್ಥೂಲ ಸಾಕಾರದಲ್ಲಿ ಬಂದಾಗ ಪರಮಾತ್ಮ ಸರ್ವಶಕ್ತಿವಂತನಿಂದ ಸರ್ವಶಕ್ತಿಯ ಕಿರಣಗಳನ್ನು ಪಡೆದುಕೊಂಡು ಬಂದ ಆತ್ಮ ನಾನು ಧನ್ವಾನಾಗಿದ್ದೇನೆ, ಗುಣವಾನಾಗಿದ್ದೇನೆ ಎಂಬ ಸ್ಮೃತಿಯಲ್ಲಿರ್ತೇನೆ. ಧನ್ವಾನ್ ಗುಣವಾನ್ ಎಂಬ ಸ್ವಮಾನದ ಸೀಟಿನಲ್ಲಿ ಸೆಟ್ ಆಗಿ 21 ಟೈಮ್ಸ್ ನಾನಾತ್ಮ ಧನ್ವಾನಾಗಿದ್ದೇನೆ, ಗುಣವಾನಾಗಿದ್ದೇನೆ ಎಂಬ ಸ್ವಮಾನವನ್ನು 21 ಸಾರಿ ಬರಿತೇನೆ. ಪ್ರತಿಯೊಂದು ಗಂಟೆಗೆ ಪರಮಧಾಮಕ್ಕೆ ಹೋಗೋದು, ಜ್ಞಾನ ಸೂರ್ಯನ ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತುಕೊಳ್ಳುವುದು, ಯೋಗ ಅಗ್ನಿಯಲ್ಲಿ ಆತ್ಮದಲ್ಲಿರುವ ಎಲ್ಲ ವಿಕರ್ಮವನ್ನು ಭಸ್ಮ ಮಾಡಿಕೊಂಡು ಸೂಕ್ಷ್ಮವತನಕ್ಕೆ ಬರುವುದು, ಬಾಪ್ ದಾದಾರವರ ಎದುರುಗಡೆ ಮುಗುಳ್ನಗ್ತಾ ನಿಲ್ಲುವುದು, ಅವರಿಂದ ವರದಾನವನ್ನು ಪಡೆಯುವುದು, ಗುಣವಾನ್ ಧನ್ವಾನ್ ಆತ್ಮಭವದ ವರದಾನ ಪಡೆದುಕೊಂಡು ಸ್ಥೂಲ ಸಾಕಾರದಲ್ಲಿ ಬರುವುದು. ಅದೇ ಸುಮಾನದಲ್ಲಿ ಸೆಟ್ಟಾಗಿ ಧನ್ವಾನಾಗಿದ್ದೇನೆ, ಗುಣವಾನಾತ್ಮ ಆಗಿದ್ದೇನೆ ಎಂಬ ಸ್ವಮಾನವನ್ನು ಬರೆಯುವಂಥದ್ದು. ಯಾರಿಗೆ ಬರೆಯೋಕ್ಕೆ ಬರಲ್ಲ ಅವರು ಬುದ್ಧಿಯಲ್ಲೇ ಹೇಳಿಕೊಳ್ಳಬೇಕು. ಪ್ರತಿಯೊಂದು ಗಂಟೆಗೆ ಒಂದು ಸಾರಿ ಇದರ ಅಭ್ಯಾಸವನ್ನು ಮಾಡಲಿಕ್ಕೆ ಬಾಪ್ ದಾದಾ ನಮ್ಮೆಲ್ಲರಿಗೂ ಹೇಳಿದ್ದಾರೆ. ನಾವೆಲ್ಲರೂ ಮಾಡೋಣಲ್ವಾ? ಜಿ ಬಾಬಾ ಎಲ್ಲ
ಪರಮಾತ್ಮ ಫರಿಸ್ತಗಳಿಗೆ ಗುಡ್ ಮಾರ್ನಿಂಗ್, ಗೋಲ್ಡನ್ ಮಾರ್ನಿಂಗ್, ಡೈಮಂಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಶಾಂತಿ.